ಮಕ್ಕಳೇ, ಇಂದು ವಾರದ ಕತೆ ಕೇಳಮ್ಮ. ಈ ಕಥಾ ಮಾಲಿಕೆಯಲ್ಲಿ ಇದು 21ನೇ ಕತೆ. ಈ ಕಥಾ ಸರಣಿಲಿ 21ನೇ ಕತೆ. ಈ ಕತೆ ಒಂದು ಮೊರ್ಲಪಿಜಿನಿಗಳ ಸಂಸಾರ ಮತ್ತು ಒಂದು ಹಾಂಕಾರಿ ಆನೆಗೆ ಸಂಬಂಧಪಟ್ಟ ಒಂದು ಕತೆ. ಭಾಳ ವರ್ಷಗಳ ಹಿಂದೆ ಒಂದು ಕಾಡು ಕರಲಿ ಒಂದು ಮೊರ್ಲಪಿಜಿನಿಗಳ ಭಾಳ ಫುಲ್ಲುನ ಸಂಸಾರ ಇತ್ತು. ಅವು ಅವರಷ್ಟಕ್ಕೆ ಇದ್ದವು. ಅಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಸಣಪ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಬಾವ ಹಿಂಗೆ ತಿಳ್ಕೊಂಡು ಒಂದು ದೊಡ್ಡ ಸಂಸಾರ ಅವ್ರದ್ದು. ಆ ಪಿಜಿನಿಗೆ ಹೀಗೆ ಭಾಳ ಖುಷಿಲಿರೋ ಕಕ್ಕನ ಒಂದು ದಿನ ಅವಿದ್ದ ಕಾಡಿಗೆ ದೂರ ಕಾಡಿಂದ ಒಂದು ಆನೆ ಬಂದದೆ. ಭಾಳ ದೊಡ್ಡ ಆನೆ. ಅದು ಎಷ್ಟು ದೊಡ್ಡ ಆನೆ ತೆರೆ, ಅದರ ಒಂದೊಂದು ಕಾಲಿಗೆ ತೆರೆ 4 ಚಾಳಿಗೆ ಸೇರಬೇಕು, ಅಷ್ಟು ದೊಡ್ಡ ಆನೆ. ಆ ಆನೆ ಆ ಗುಡ್ಡೆಯಲ್ಲಿ ಹೋಗ್ಕೊಂಡಿರ್ಕಕ್ಕನ ಆ ಗುಡ್ಡೆ ಒಳಗೊಂದು ಗುಡ್ಡೆನೇ ಹೋದಂಗೆ ಕಂಬತ್ತಿತ್ತು, ಅಷ್ಟು ದೊಡ್ಡ ಆನೆ. ಮತ್ತು ಅದು ಎಷ್ಟು ಹಾಂಕಾರಿತಾರೆ ಆನೆ. ಅದು ಹೋದಲೆಲ್ಲ ಉಪದ್ರ, ಹೋದಲೆಲ್ಲ ಇದ್ದ ಕಾಡು ಮರಗಳ ಸುಮ್ಮನೆ ಹೊಡೆದು ಪಡಿ ಮಾಡ್ತಿತ್ತು. ಅದಕ್ಕೆ ಏನಾದ್ರು ಕಲ್ಲು ಮೇಲೆ ಆದರೂ ಹೋದಾರ್ಲಿ ಕಲ್ಲಿಗೆ ಸಿಕ್ಕಿರೋಟಲ್ಲ, ಕಲ್ಲುಗಳ ಹಿಂಗೆ ಉರುಳಿಸಿ ಬಿಸಾಡ್ತಿತ್ತು. ಎಷ್ಟು ಉಪದ್ರತೆಲ್ಲ. ಅದು ಬಂದ ಮೇಲೆ ಆ ಕಾಡಲ್ಲಿ ಯಾವ ಪ್ರಾಣಿಗಳು ನೆಮ್ಮದಿಲ್ಲ ನಂಗೆ. ಹಿಂಗೆ ಇರ್ಕಕ್ಕನ ಆ ಒಂದು ಆನೆ ಒಂದಿನ ಮೀದ್ಕೊಂಡು ಆನೆ ಈ ಮೊರಲ ಪಿಜಿನಿಗಳ ಸಂಸಾರ ಇದ್ದ ಜಾಗಕ್ಕೆ ಬಂದದೆ. ಬಂದು ಹಕ್ಕಲ ಬಂದದೆ. ಪಿಜಿನಿಗಳಿಗೆ ಹೆದರಿಕೆನದೆ. ಬಂದು ಹಕ್ಕಲು ನೋಡ್ಕೊನ ಅದಕ್ಕೆ ದೂರದ ಹಕ್ಕಲದ ಪಿಜಿನಿ ಕಂಡವೆ. ಅದು ಪುನಃ ಹಿಂಗೆ ಬಗ್ಗಿ ನೋಡ್ಕಕ್ಕನ ಪಿಜಿನಿಗೆ ಮಾಲೆ ಪಿಜಿನಿಗೆ ಹೋಗ್ತಾಳು. ಓ, ನೀವು ಇಲ್ಲಿ ನಿಮಗೆ ಭಾರಿ ಹತ್ತಿಟ್ಟಲ್ಲ, ನಿಮಗೆ ಏನಾರು ಒಂದು ಉಪಾಯ ಮಾಡೋಕೆ, ನಿಮಗೆ ಏನಾರು ಒಂದು ವ್ಯವಸ್ಥೆ ಮಾಡೋಕೆ ಹೇಳಿ ಅದು ಏನು ಮಾಡ್ತಿರ್ತಾರೆ, ಸೀದಾ ಚೋಡಿಗೆ ಹೋಗಿ ಚೋಡಿಲಿ ಸೊಂಡಿಲಿ ತುಂಬ ನೀರು ತಗೊಂಡು ಬಂದು ಬಸಲ್ಲತ್ತ ಒಮ್ಮೆಗೆ ಈ ಪಿಜಿನ್ಗಳ ಮನೆ ಮೇಲೆ ಹಾಕಿಬಿಟ್ಟಿತ್ತು. ಇಡೀ ಮನೆ ಪೊಡಿ ಪಿಜಿನ್ಗಳದ್ದು. ಅದರ ಮಕ್ಕ ಮರಿ ಅದು ಇದೆಲ್ಲ ದೊಡ್ಡ ಹಳ್ಳಲ್ಲಿ ಕೊಚ್ಕೊಂಡು ಹೋದಂಗೆ ಗೊತ್ತಾ. ದೊಡ್ಡ ಸೊಂಡಿಲೆಲ್ಲ ಹಳ್ಳನಿಲ್ಲಿ ಕೊಚ್ಕೊಂಡು ಹೋಗುತ್ತೆ. ಇವಕ್ಕೆ ಭಾಳ ಬೇಜಾರಿನಲ್ಲಿ ಸಿಟ್ಟಿನ ಬಂದೆ. ಅವು ಏನು ಮಾಡೋಯ್ತಿರ್ರೆ ಎಂತ ಮಾಡಿದೀನಿ. ಅವು ಅವರಂಗಿದ್ದ ಬೇರೆ ಪಿಜಿನ್ಗಳ ಹೋದೆವು. ಹೋಗಿ ಹೇಳುವೆ, ಹಿಂಗೆ ಮಾಡಿಬಿಡ್ತು ಆನೆ ಅಂತ. ಹೌದಾ ಆನೆ ಬಂದ ಮೇಲೆ ಭಾಳ ಅಹಂಕಾರ ಇರ್ತಿತ್ತು. ಎಂತ ಮಾಡ್ತಾವೆ, ನಮ್ಮ ಮನೆಯನ್ನೆಲ್ಲ ಹಾಳು ಮಾಡಿ. ಅವಕ್ಕೂ ಕೂಡ ಭಾಳ ಬೇಜಾರದು. ಏನು ಮಾಡುದು ತಿಳ್ಕ ನಾವು ಕಡೆಗೆ ಒಂದು ತೀರ್ಮಾನಕ್ಕೆ ಬಂದೆ. ಏನಂತಾರೆ, ನಾವು ನಮ್ಮ ಪಿಜಿನ್ಗಳೊಂದು ದೊಡ್ಡ ಸಭೆನ ಕರೆಕೊಂಡು ಹಾಗೆ ಒಂದಕ್ಕೊಂದು ಪಿಜಿನ್ಗೆಲ್ಲ ಎಲ್ಲ ಮಾತಾಡ್ಕೊಂಡು ಭಾರಿ ದೊಡ್ಡ ಸಭೆ. ಅಷ್ಟು ದೊಡ್ಡ ಸಭೆ. ಆ ಇಡೀ ಊರ್ಲಿ ಆ ಬೆಟ್ಟಗಳ ಇದರಲ್ಲಿ ಎಲ್ಲೂ ಕೂಡ ಸಾವಿರ ಪಿಜಿನಿಗೆ ಸೇರ್ಕೊಂಡ್ವಿ. ಅದರಲ್ಲಿ ಎಂತೆಂಥ ಪಿಜಿನಿಗಿದ್ದಾವೆ. ಅದರಲ್ಲಿ ಮೊರಿ ಪಿಜಿನಿಗಿದ್ದಾವೆ, ಮೊರಲ ಪಿಜಿನಿಗಿದ್ದಾವೆ, ಕರಿ ಪಿಜಿನಿಗಿದ್ದಾವೆ, ಚೌಳಿಗಿದ್ದಾವೆ, ಮರಕೊಲವಿದ್ದಾವೆ, ಕುಂಡಂಗಿದ್ದಾವೆ, ಬೇರೆ ಥರದ ಕಟ್ಟೆರಿಗಿದ್ದಾವೆ. ಬೇರೆ ಥರದ ಪಿಜಿನಿಗೆಲ್ಲ ಸೇರಿಕೊಂಡು ಅವು ಒಂದು ಸೇರಿದ ಮೇಲೆ ಆ ಸಭೆಗೊಬ್ಬ ಅಧ್ಯಕ್ಷ ಹಾಕಲ್ಲ. ಯಾರು ಮಾಡೋದು? ಅಧ್ಯಕ್ಷ ಮಾಡ್ತಾಕನ ಮರಕೊಲ್ಲನ ಅಧ್ಯಕ್ಷ ಮಾಡ್ಕೊತಾಳ. ಮಕ್ಕಳೇ, ನೀವು ಎಲ್ಲರೂ ನಿಮ್ಮ ಮನೆಯೊಟ್ಟಿಗೆ ಮರಕಲ್ ಅಂತ ಒಂದು ಪಿಜಿನ್ ಉಂಟು. ಅದು ಸ್ವಲ್ಪ ಅದು ಉದ್ದದ ಪಿಜಿನ್, ಭಾಳ ಪೊರ್ಲಿನ ಪಿಜಿನ್. ಅದು ಸಾಧಾರಣ ಈ ಕುಂಬು ಮರಗಳಲ್ಲಿ ಎಲ್ಲ ಅಡ್ಡ ಬಿದ್ದ ಕುಂಬು ಮರಗಳೆಲ್ಲ ಇರೋದು ಜಾಸ್ತಿ. ಅದು ಎಷ್ಟು ಥರ ಅದು ಕಚ್ಚಿರ ಮೇನಿಟ್ಟಲ್ಲ, ಅಷ್ಟು ಹುರಿ ಮನೆ ತಡಕ್ಕೆ ಹಾಕಿಲ್ಲ. ಅದು ಮನೆ ಕಚ್ಚಿ ಒಂದು 2 ಕಚ್ಚಿರ ಹುಚ್ಚನ ಹೋಯ್ಕೊಂಬ, ಒಂದು 7-8 ಕಚ್ಚಿರ ಜ್ವರ ಹಿಡಿದು 4 ದಿನ ಮಲಗುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಳ್ಳಿಯೋಕೆ ಗೊತ್ತಿದೆ, ನೀವು ಹಿರಿಯರೊಟ್ಟಿಗೆ ಕೇಳಿ ಅದರ ಹೇಳುವುದ್ರ. ಈ ಮರಕೊಲ್ಲ ಭಾರಿ ದೊಡ್ಡ ಸಭೆಗಳು ಏನು ಮಾಡ್ತಾಳ್ಕನ. ಕೆಲವು ಪಿಜಿನ್ಗಳು ಅದು ಮಲಗಿದಲ್ಲಿ ಹೋಗಿ ಅದರ ಮೇಲೆ ಬಿದ್ದು ಕಚ್ಚೋಣ ಅಂತ, ಕೆಲವು ಪಿಜಿನ್ಗಳು ಅದರ ಕಣ್ಣಿಗೆ ಕಚ್ಚೋಣ ಅಂತ, ಕೆಲವು ಪಿಜಿನ ಅದರಲ್ಲಿ ಬೊಡ್ಡೇರಿ ಪಿಜಿನ್ ಅಂತಿತ್ತು. ಆ ಬೊಡ್ಡೇರಿ ಪಿಜಿನ ಹೇಳ್ತಾರೆ, ಅದು ಬಾವ ಜಾಗಲಿ ನಾವು ಒಣಗಿ ಕೂತು ಬಸ್ ಅಂತ ಶಬ್ದ ಮಾಡೋದು. ಅದು ಹಾವು ಬಂದಿರುತ್ತೆ ಓಡಿಕೆ ಸಾಕು ಅಂತ. ಅಂದರೆ ಈ ಬೊಡ್ಡೇರಿಗಳ ಗೂಡು ಎಲ್ಲರೂ ಒಮ್ಮೊಮ್ಮೆ ಕೊಟ್ಟೆಗೆಲ್ಲಿ ಅಥವಾ ಮನೆಯಲ್ಲೇ ಮಾಡಲಿ, ಹಳೆ ಮನೆ ಮಾಡಿಗೆಲ್ಲ ಇರ್ಕಾಕನ ಅದರ ಹಕ್ಕಲ್ಲ ಹೋಗೋದು ಬಸ್ ತಂದು ಶಬ್ದ ಮಾಡ್ತೈತೆ. ನಾವು ಹೆದರಿಕೆ ಆಯ್ತೈತೆ ಹಾವು ಊಟದ. ಹಾಗಾಗಿ ಏನೆಲ್ಲ ಮಾಡಿ ಕಡೆಗೆ ಚರ್ಚೆ ಮಾಡಿ ಕಡೆಗೆ ಇದು ಮರಕೊಲ್ಲ ಪಿಜಿನ್ ಏನು ಹೇಳಿದೆ ಅಂತಾರೆ, ಇದು ಆಗುವಂಥ ವಿಷಯ ಅಲ್ಲ, ನಾವು ಏನು ಹೇಳುವಂಥ ಆಗುವಂಥ ವಿಷಯ ಅಲ್ಲ. ಇದಕ್ಕೆ ಒಂದೇ ಒಂದು ಏನಂತಾರೆ, ಆನೆನ ಸೊಂಡಿಲೊಳಗೆ ಹುಕ್ಕು ಕಚ್ಚಕ್ಕು ನಾವು ಅಂತ ಯಾರು ಮಾಡ್ತಿದ್ದಾರೆ. ಅದು ಕಚ್ಚಿಗೆ ಥರ ಭಾರಿ ದವಡಿ ಕಟ್ಟಿರುವ ಪಿಜಿನ್ಗೆ ಥರ ಈ ಕಟ್ಟೆರಿಗೆ ಎಷ್ಟು ಗಟ್ಟಿದ್ದಾರೆ ಮಕ್ಕಳೇ. ನೀವೆಲ್ಲರೂ ನಿಮ್ಮ ಮನೆಯವರೊಟ್ಟಿಗೆ ಹೇಳಿ, ಈ ಕಟ್ಟೆರಿಗೆ ಅವು ಮಾಲೆ ಹೋದೆ ಅವರ ದಾರಿಲಿ ಮಾಲೆ ಹೋಗ್ಕೊಂಡಿರ್ಕ ದಾರಿಗೆ ಮೇನಿ ಕತ್ತಿನ ಕೊಡಿ ಅಥವಾ ತೆಳುವು ಕಬ್ಬಿಣ ಮೆನಿಸಿರೆ ಅವು ಕಚ್ಚುವ ಟಿಂಕ್ ತಾವು ಕಚ್ಚುವ ಶಬ್ದ ಕೊಡಿದೆ. ಆ ಕಟ್ಟೆರಿಗಳಿದ್ದೀವಿ. ಆ ಕಟ್ಟೆರಿಗಳು ನಾವಿಗೆ ಇದು ಹಾಕಿಲ್ಲ, ನಾವು ಒಪ್ಪದ್ಲೆ, ನಾವು 3-4 ಬೆಟ್ಟದ ಆಚೆನ ಬಂದವು, ನಾವಿಗೆ ಪುರ್ಸೊತ್ತು ಇಲ್ಲೇ ನಾವಿಗೆ ಇದು ಹಾಕಿಲ್ಲ ಅಂತ ಹೇಳಿದೆ. ಇಲ್ಲೆಲ್ಲ ಅಧ್ಯಕ್ಷ ಸ್ಥಾನದ ಹೇಳಿದೆ, ಯಾರು
ಇದು ಮರಕೊಲ್ಲ ಪಿಜಿನ್ ಇಲ್ಲ ಇದರ ನೀವೇ ಮಾಡಬೇಕು, ಬೇರೆ ಯಾರು ಮಾಡಿಕ್ಕೆ ಹಾಕಿಲ್ಲ, ನೀವು ಮಾಡದಿದ್ದರೆ ಇದು ಬೇರೆಯವ್ರನ್ನ ಇದು ಮಾಡುವ ಕೆಲಸನೇ ಅಲ್ಲ ಅಂತ. ಹಾಗಾಗಿ ಎಂತ ಮಾಡೋದು, ಸರಿ ಅಲ್ಲಿಗೆ ಅವಕ್ಕೆ ಆದಿತ್ಯಲೆ ಕಟ್ಟೆಗೆ ಒಪ್ಪಿಕೊಂಡವೆ. ಇವು ಉಳಿದ ಪ್ರಾಣಿಗೆ ಅಂದಿನ ಸಭೆ ಬರ್ಕಸದೆ, ಉಳಿದ ಪ್ರಾಣಿಗೆಲ್ಲ ಉಳಿದ ಇದು ಇರುವೆಗೆಲ್ಲ ಅವರಷ್ಟಕ್ಕೆ ಹೋದೆ. ಈ ಕಾಡಲಿದ್ದ ಪ್ರಾಣಿಗಳಿಗೆ ಆಶ್ಚರ್ಯ ಇತ್ತು, ಇಷ್ಟವರೆಗೆ ಈ ಪಿಜಿನಿಗೆ ಹಿಂಗೆ ಸಭೆ ಸೇರ್ತಿರ್ಲಿಲ್ಲ, ಏನೋ ಒಂದು ಇರೋಕಲ್ಲ ಅಂತ ಅವು ಕೇಳುವೆ ಉಳಿದ ಪಿಜಿನ ಇಂಥ ಕತೆ ಅಂತದ್ದು. ಆನೆಗೆ ನಾವು ಈ ಸರ್ಚಿ ಆನೆಗೆ ಬುದ್ಧಿ ಕೆಲಸ ನಾವು ಬಿಡುದಿಲ್ಲ, ಅವಕ್ಕೆ ಭಾರಿ ಖುಷಿ ಆಯ್ತು. ಆಗಿಲ್ಲ, ಅದಕ್ಕೆ ಭಾರಿ ಅಹಂಕಾರ ಇರ್ತೀರಿ, ಏನಾರು ಮಾಡಿದ್ರೆ ಸುಮ್ಮನೆ ಹಾಕೊಂಡು ಪ್ರಾಣಿಗಳು ಸುಮ್ಮನೆ ಹಾಕೊಂಡು. ಈ ಕಟ್ಟೆರಿಗೆ ಒಪ್ಪಿಸಿದಲ್ಲ ಜವಾಬ್ದಾರಿನ, ಕಟ್ಟೆರಿಗೆ ಹೋದೋ 2-3 ಕಾಡು ದಾಟಕ್ಕನ ಅದು ಹೋದ ದಾರಿನೇ ದೊಡ್ಡ ಇದರಂಗುಟ್ಟೆ ಎಲ್ಲ ಬಾಲ್ಯ ಎಲ್ಲ ಪೋಡಿ ಮಾಡಿಕೊಂಡು ಊಟ ಆನೆ ಇವು ಸುದ ಹೋಗನ ಆನೆ ಅಲ್ಲಿ ಮೆದ್ಕೊಂಡು ಇವು ಏನು ಮಾಡಿದ್ರು ಹೋದ ಕೂಡಲೇ ದರ್ಗಲ್ಲಿ ಅಲ್ಲಿ ಇಲ್ಲೆಲ್ಲ ಅಣ್ಕೊಂಡು, ಯಾಕೆ ಆನೆ ಗೊತ್ತಾಕೆ ಬತ್ತಲ್ಲ ಅಂತ ಸುಮಾರು ತಕನ ಆನೆ ಇದು ಏನಾತರಕ್ಕೆ ಬೊಚ್ಚಿತ್ತಿದ್ಲಿ ಅದು ಮಲಗಿ ಸೊಂಡಿಲ್ನ ಓದಕ್ಕೆ ಸೊಂಡಿಲ್ನ ಬಿಟ್ಟು ಮಲಗಿದೆ. ಇದೇ ಸರಿ ತಿಳ್ಕೊಂಡು ಈ ಕಟ್ಟೆರಿಗೆ ಪಿಜಿನ ಸೊರ ಒಮ್ಮೆಗಾದ್ರೆ ಮೂಕಿಗೆ ಹುಕ್ಕೋದು ಮಾತಾಡಲ್ಲ, ಹುಕ್ಕ ಕೂಡಲೇ ಅದರ ನಾಯ ಕೇಳಿದೆ ಬಿಡ್ಬೇಡಿ, ಕಾಚಿದ ಮೇಲಿಂದ ಕೆಳಗಿಂದ ಇತ್ತಂದ ಎಲ್ಲಿಂತೆಲ್ಲ ಪೂರಾ ಸಿಕ್ಕಿದಲ್ಲಿ ತಾರಾಮಾರ ಕಚ್ಚಿಗೆ ಶುರು ಮಾಡೋಕ್ಕ ಇದಕ್ಕೆ ಆನೆಗೆ ಊರಿಕೆ ಶುರು. ಅದಕ್ಕೆ ಗೊತ್ತಾಯ್ತು ಪಿಜಿನ್ಗೆ ಹುಕ್ಕೊಳ್ಳೋ ನಾ ಪಿಜಿನ್ಗಳ ಮನೆ ಮಾಡಿ ಹಾಳು ಮಾಡಿದ್ದೆ ಪಿಜಿ ಅದು ದಮ್ಮಯ್ಯ ಬಿಟ್ಟು ಬಿಡಿ, ನಂಗೆ ತಡೆಕಾದ್ಲೆ ಈ ಊರಿ ತಡೆಕಾದ್ಲೆ, ನಾ ಇನ್ನು ಯಾರು ಉಪದ್ರ ದಮ್ಮಯ್ಯ ಬಿಟ್ಟು ಬಿಡಿ, ನಾ ಸತ್ತೇ ಹೊನತೆ ಒಂದೇ ಜಾತಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇವು ಬಿಟ್ಟರೆ ತಾರ ಮರಕ್ಕಿದೆ ಕಾಡೆಗದ್ದು ದಮ್ಮಯ್ಯ ಹಾಕಿ ಶುರು ಮಾಡ, ನಾ ಇನ್ನು ಯಾರು ಉಪದ್ರಕ್ಕೆ ಬಂದು ನನ್ನ ಬಿಟ್ಟು ಬಿಡಿ ದಮ್ಮಯ್ಯ ಅಂತ. ಕಡೆಗೆ ಈ ಪಿಜಿನ್ಗೆಲ್ಲ ಸೊರ ಮೂಕದ ಅದರ ಸೊಂಡ್ರಿಂದ ಹೊರಗೆ ಬಂದು ಅಲ್ಲಿ ಇಲ್ಲೆಲ್ಲ ಅಣಿಗೆಡೆ. ಈ ಆನೆ ಇದರ ತಾಡಕ್ಕೆ ಬತ್ತದುಟ್ಟೆ ಉರಿ ತಾಡಕ್ಕೆ ಬರ್ತದೆ, ಆ ಬರ ಅಂತ ಮರಟು ಒಂದೇ ಒಟ ಕಾಡನ್ನೇ ಬಿಟ್ಟು ದೂರ ಹೋದೆ. ಮಕ್ಕಳೇ, ಇಲ್ಲಿ ನಾವು ತಿಳ್ಕೊಬೇಕಾದ ಸಂಗತಿ ಏನಂತಾರೆ ನೋಡಿ ಮಕ್ಕಳೇ, ನಾವು ದೊಡ್ಡ ಮನೆಯಿಂದ ಬಂದರೆ ಸಾಕು, ನಮ್ಮಲ್ಲಿ ತುಂಬ ದುಡ್ಡು ಇರೋಕೆ ಸಾಕು, ನಮ್ಮಲ್ಲಿ ತುಂಬ ಚಿನ್ನ ಇರೋಕೆ ಸಾಕು, ನಮ್ಮ ಅಪ್ಪ ಅಮ್ಮೆಲ್ಲ ದೊಡ್ಡ ಏನೋ ಒಂದು ಇದು ಉದ್ಯೋಗ ಇರೋಕೆ ಮಕ್ಕಳೇ, ನಾವು ದೊಡ್ಡ ಮನೆ ಕಟ್ಟಳ್ತೇವೆ, ನಮಗೆ ಅಂಥ ಅಹಂಕಾರ ಎಲ್ಲ ಬಾಕಿ ಬಂತು. ಅಂಥ ಅಹಂಕಾರ ಬಂದ್ಕೊಂಡು ನಾವು ಆಚೆ ಈಚೆ ನಮ್ಮ ಒಟ್ಟಿಗಿದ್ದವಕ್ಕೆ ಅಲ್ಲಿ ಹೋದಲ್ಲಿ ಬಂದಲ್ಲಿ ಮನೇಲಿ ಪೇಟೆಯಲ್ಲಿ ತಿಳ್ಕೊಂಡು ಶಾಲೆಯಲ್ಲೆಲ್ಲ ಅಹಂಕಾರ ಎಲ್ಲ ಮಾತಾಡಕ್ಕೆ ಬಂತು. ಹಾಗೆ ಅಹಂಕಾರ ಮೇಲೆ ಮಾತಾಡ್ರೆ ಒಂದಿಲ್ಲ ಒಂದು ದಿನ ನಾವುಗದು ಕೇಡುತ್ತಾದು ಖಂಡಿತ. ನಾವು ಏನಾದ್ರು ತೊಂದರೆಗೆ ಸಿಕ್ಕಾಕೊಂಬೋದು ಖಂಡಿತ.